ಇವನಾರವ ಎಂದೆನ್ನದಿರಿ, ಇವ ನಮ್ಮವ ಎಂದೆನ್ನಿರಿ ಎಂದು ಸುಮಾರು 900 ವರ್ಷಗಳ ಹಿಂದೆಯೇ ಇಡೀ ಜಗತ್ತಿಗೆ ವಿಶ್ವ ಮಾನವ ಸಂದೇಶ ಸಾರಿದ ಕ್ರಾಂತಿಕಾರಿ ಧ್ವನಿ ಇದು. ಅವರು ಅಸಮಾನತೆಯ ಕತ್ತಲಲ್ಲಿ ಬೆಂದ ಸಮಾಜಕ್ಕೆ ಬೆಳಕಾದವರು. ಅವರೇ ಭಕ್ತಿ ಭಂಡಾರಿ ಬಸವಣ್ಣ. ಭಾರತದ ಸಾಮಾಜಿಕ ಇತಿಹಾಸದಲ್ಲಿ ಸಮಾನತೆ ಮತ್ತು ಮಾನವ ಹಕ್ಕುಗಳಿಗಾಗಿ ಮೊದಲು ಕಿಚ್ಚು ಹಚ್ಚಿದ್ದೇ ಬಸವಣ್ಣ. ಜಾತಿ ಮತಗಳ ಬೇಲಿಯನ್ನೊಡೆದು ಮೇಲು ಕೀಳು ಎಂಬ ಅಂಧಕಾರವನ್ನು ಅಳಿಸಿ ಹಾಕಿದ ಈ ವೈಚಾರಿಕ ಚಿಂತಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಘನತೆಯ ಬದುಕು ನೀಡಿದ ಮಹಾಮಾನವತಾವಾದಿ. ಇಂದು ನಾವು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತೇವೆ. ಆದರೆ 12ನೇ ಶತಮಾನದಲ್ಲೇ ಅನುಭವ ಮಂಟಪ ಎಂಬ ಪ್ರಜಾ ಸಂಸತ್ತನ್ನ ಸ್ಥಾಪಿಸಿದವರು ಬಸವಣ್ಣ. ಅಸ್ಪೃಶ್ಯ ಶರಣರಿಂದ ಹಿಡಿದು ಬ್ರಾಹ್ಮಣ ಶರಣರವರೆಗೆ, ಪುರುಷರಿಂದ ಹಿಡಿದು ಮಹಿಳೆಯರವರೆಗೆ ಎಲ್ಲರಿಗೂ ಸಮಾನವಾಗಿ ಮಾತನಾಡಲು ವೇದಿಕೆ ಕಲ್ಪಿಸಿಕೊಟ್ಟ ಕೀರ್ತಿ ಇವರದ್ದು. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಎಂದು ಸಾರಿದ ಬಸವಣ್ಣನವರು ಸೋಮಾರಿತನವನ್ನ ವಿರೋಧಿಸಿದ್ರು. ಹಂಚಿ ತಿನ್ನುವ ದಾಸೋಹ ತತ್ವದ ಮೂಲಕ ಆರ್ಥಿಕ ಸಮಾನತೆಯ ಕನಸು ಕಂಡ್ರು. ಮಹಿಳಾ ಸಬಲೀಕರಣಕ್ಕೆ ಶರಣೆಯರ ಮೂಲಕ ಹೊಸ ಆಯಾಮ ನೀಡಿದವರು ಈ ಮಹಾತ್ಮ. ಬಸವಣ್ಣನವರ ವಚನಗಳು ಕೇವಲ ಸಾಹಿತ್ಯವಲ್ಲ, ಅವು ಇಂದಿನ ಸಂವಿಧಾನಕ್ಕೂ ಬುನಾದಿ. ಮನುಷ್ಯ ಜಾತಿ ಒಂದೇ ಎಂದು ಸಾರಿದ ಬಸವಣ್ಣನವರ ಹಾದಿಯಲ್ಲಿ ನಡೆಯುವುದೇ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವ. ಜಗಜ್ಯೋತಿ ಬಸವೇಶ್ವರರ ತತ್ವಗಳು ಎಂದೆಂದಿಗೂ ಅಮರ.